ಸೂತ್ರ 29. ಧ್ರುವೇ ತದ್ಗತಿ ಜ್ಞಾನಂ. ಪದಗಳ ವಿಭಾಗ. ಧ್ರುವೇ ತತ್ ಗತಿ ಜ್ಞಾನಂ. ಧ್ರುವೆ ಎಂದರೆ ಇಲ್ಲಿ ಧ್ರುವ ನಕ್ಷತ್ರ. ತತ್ ಅಂದರೆ ಅದರ, ಗತಿ ಎಂದರೆ ಚಲನವಲನ, ಜ್ಞಾನಂ ಅಂದರೆ ಅರಿವು. ಭಾವಾರ್ಥ: ಧ್ರುವ ನಕ್ಷತ್ರದ ಮೇಲೆ ಸಂಯಮ ವಿದ್ಯೆಯನ್ನು ಅವಗಾಹನೆ ಮಾಡಿಕೊಂಡರೆ 27 ನಕ್ಷತ್ರಗಳ ಚಲನವಲನಗಳು, ಅವುಗಳ ಗತಿಗಳ ಜ್ಞಾನವು ಉಂಟಾಗುತ್ತದೆ. ಅಶ್ವಿನಿ, ಭರಣಿ, ಕೃತಿಕಾ ಆದಿ ರೇವತಿ ನಕ್ಷತ್ರದವರೆಗೆ 27 ನಕ್ಷತ್ರಗಳಿರುತ್ತೆ. ಅವುಗಳ ಪುಂಜಗಳು, ಅವುಗಳ ಗತಿಗಳ ಬಗ್ಗೆ ಹಾಗೂ 12 ರಾಶಿಗಳು ಸೂರ್ಯಮಂಡಲದಲ್ಲಿ ಇರುತ್ತದೆ. ಇವುಗಳ ಜ್ಞಾನವು, ಅವುಗಳ ಚಲನವಲನವು ಕೂಡ ಧ್ರುವ ನಕ್ಷತ್ರದ ಅವಗಾಹನೆಯಿಂದ ಉಂಟಾಗುತ್ತದೆ ಎಂದು ಈ ಸೂತ್ರದ ಅರ್ಥ. ಸೂತ್ರ 30. ನಾಭಿಚಕ್ರೆ ಕಾಯವ್ಯೂಹ ಜ್ಞಾನ. ಪದಗಳ ವಿಭಾಗ. ನಾಭಿಚಕ್ರೆ ಕಾಯವ್ಯೂಹ ಜ್ಞಾನಂ. ಪದಗಳ ಅರ್ಥ: ನಾಭಿಚಕ್ರ ಅಂದರೆ ಇಲ್ಲಿ ಮಣಿಪುರ ಚಕ್ರ, ಕಾಯ ಅಂದರೆ ದೇಹ, ವ್ಯೂಹ ಅಂದರೆ ಕಾಯ ದೇಹಕ್ಕೆ ಸಂಬಂಧಪಟ್ಟಂತ ನರನಾಡಿಗಳ ಒಂದು ಗುಂಪು. ಜ್ಞಾನಂ ಅಂದರೆ ತಿಳುವಳಿಕೆ. ಭಾವಾರ್ಥ: ಮಣಿಪುರ ಚಕ್ರದ ಮೇಲೆ ಯೋಗಿಯು ಅವಗಾಹನೆಯನ್ನು ಮಾಡಿಕೊಂಡಾಗ ಅಲ್ಲಿ ಜಠರಾಗ್ನಿಯು ಇರುತ್ತದೆ. ಈ ಜಠರಾಗ್ನಿಯು ನಾವು ತಿಂದಂತಹ ಆಹಾರ ಪಾನೀಯಗಳು ಹವಿಸ್ಸಿನ ರೂಪದಲ್ಲಿ ಅಲ್ಲಿ ಯಜ್ಞಕುಂಡದಲ್ಲಿ ಬೀಳುತ್ತದೆ. ಇಂದ್ರಿಯ ಮುಂತಾದ ಅಂಗಗಳು, ಎಲ್ಲ ಇಂದ್ರಿಯಗಳಲ್ಲೂ ದೇವತೆಗಳು ಇರುತ್ತಾರೆ. ಈ ಹವಿಸ್ಸು ಆ ದೇವತೆಗಳಿಗೆ ತಲುಪಿ ಜೀವಾತ್ಮನು ಕಾಂತಿಯುಕ್ತನಾಗಿ ಇರುತ್ತಾನೆ, ಆರೋಗ್ಯಪೂರ್ಣನಾಗಿರುತ್ತಾನೆ. ಇವುಗಳಲ್ಲಿ ಏನೇ ವ್ಯತ್ಯಾಸವಾದರೂ ಈ ಯೋಗಿಗೆ ಅದರ ವಿಚಾರವು ತಿಳಿದು ಬಿಡುತ್ತದೆ. ಆಗ ಅದನ್ನು ಅವನು ಸರಿಪಡಿಸಿಕೊಂಡು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ಕಾಯವ್ಯೂಹದಲ್ಲಿ 72,000 ನಾಡಿಗಳು ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗಗಳು, ಇಂದ್ರಿಯಗಳು ಹಾಗೂ ದಶಪ್ರಾಣಗಳು ಕೂಡ ಇಲ್ಲಿ ಸಂಚರಿಸುತ್ತಾ ಇರುತ್ತವೆ. ಇವುಗಳೆಲ್ಲದರ ಜ್ಞಾನವು ಯೋಗಿಗೆ ನಾಭಿಚಕ್ರದ ಮೇಲೆ ಅವಗಾಹನೆ ಮಾಡುವುದರ ಮೂಲಕ ಪಡೆದುಕೊಳ್ಳುತ್ತಾನೆ.